ಸಿಂಧೂರದ ಪ್ರತೀಕಾರದ ಮುಂದುವರೆದ ಭಾಗವನ್ನ ಜಗತ್ತು ನೋಡ್ತಾ ಇದೆ. ಯಾವ ರೀತಿ ಆಕ್ರಮಣಕಾರಿಯಾಗಿ ಭಾರತ ಎಲ್ಲಾ ಉತ್ತರಗಳನ್ನು ಕೊಡ್ತಾ ಇದೆ ಅಂತ. ಒಂದ್ ಕಡೆಗೆ ಮತ್ತೆ ಭಿಕ್ಷೆ ಬೇಡೋ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ ಅಂತೆ. ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ನಿಮಗೆ. ಭಾರತದ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ಅಪಾರವಾಗಿ ನಷ್ಟ ಇದೆ. ಇಲ್ಲ ಅಂದ್ರೂ ಅವರು ಭಿಕ್ಷಾ ಪಾತ್ರೆ ಇಟ್ಕೊಂಡು ಅವರು ಇವ್ರದ್ದು ಮನೆ ಎದುರುಗಡೆ ನಿಂತ್ಕೊಂಡಿರೋದು ಕಾಯಕ್ಕಂತ. ಜಾಗತಿಕ ಸ್ನೇಹಿತರ ಬಳಿ ನೆರವು ಕೋರೋದಕ್ಕೆ ಹೊರಡ್ತಾ ಇದೆಯಂತೆ ಪಾಕಿಸ್ತಾನ. ದೇಶ ಮತ್ತೆ ಸಹಜ ಸ್ಥಿತಿಗೆ ಬರೋದಕ್ಕೆ ದಯವಿಟ್ಟು ಸಹಾಯ ಮಾಡಿ ಅಂತ ಅಂಗಲಾಚ್ತಾ ಇದೆಯಂತೆ. ಬಟ್ ಯಾರ್ಯಾರು ಈ ಸಲ ಭಿಕ್ಷೆ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕು ನಾವು. ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ನಮ್ಮ ಕಡೆ ಒಂದು ಗಾದೆ ಇದೆ. ಆ ಥರ ಆಯ್ತು ಈ ಪಾಕಿಸ್ತಾನದ ಪರಿಸ್ಥಿತಿ. ಏನ್ ಹೇಳ್ಬೇಕು, ಅದೇ ನಾವು ಹೇಳೋದಲ್ಲ, IMF ಮುಂದೆ ಭಿಕ್ಷಾ ಪಾತ್ರ ಇಟ್ಕೊಂಡು ಚಕ್ರವರ್ತಿ ಸೂಲಿಬೆಲೆ ಅವ್ರನ್ನ ಮಾತಾಡ್ಸೋಣ. ಚಕ್ರವರ್ತಿ ಸೂಲಿಬೆಲೆ ಅವರೇ, ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಬಟ್ ಈ ಬ್ರೇಕಿಂಗ್ ಒಂದು ಕಮೆಂಟ್ ಬೇಕು ನಿಮ್ಮಿಂದ. ಚೀನಾದವ್ರ ಹತ್ರ ಪಾಕಿಸ್ತಾನದವ್ರು ಹೆಂಗ್ ಬಿಸ್ನೆಸ್ ಮಾಡ್ತಾರೆ ಅಂದ್ರೆ, ನೀವು ನಮಗೆ ಸಾಲ ಕೊಡಿ, ನಿಮ್ಮ ಹತ್ರನೇ ಖರೀದಿ ಮಾಡ್ತೀವಿ, ಮತ್ತೆ ಅದನ್ನ ಭಾರತದ ವಿರುದ್ಧ ಉಪಯೋಗಿಸ್ತೀವಿ ಅಂತ. ಬಟ್ ಈ ಸಲ ಆ ಪ್ರೊಪೋಗೆಂಡಾನು ಒಪ್ಕೊಂಡಿಲ್ಲ ಚೀನಾ. ಅಮೆರಿಕ ನೋಡಿದ್ರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಮ್ಮ ಹತ್ರಕ್ಕೆ ಬರಬೇಡಿ ಅಂತ ಅಂದಿದ್ದಾರೆ. ಇನ್ ಯಾರು ಉಳಿದಿದ್ದಾರೆ, ಬಾಕಿ ಯಾರು ಉಳಿದಿರೋದು ಅಂತ? ಅದಾಗಲೇ ಚೀನಾಕ್ಕೆ ನಿನ್ನೆ ರಾತ್ರಿ ಸುದ್ದಿ ನಾನು ನೋಡ್ತಾ ಇದ್ದೆ, ಬೆಳಗಿನ ಜಾವ ಅಂತ ಕರಿಬಹುದು. ಟರ್ಕಿಯಿಂದ ಒಂದು ಕಾರ್ಗೋ ವಿಮಾನ ಪಾಕಿಸ್ತಾನಕ್ಕೆ ಬಂದಿದೆ ಅನ್ನೋದನ್ನ ಕೇಳ್ತಾ ಇದ್ದೆ ನಾನು. ಅದಾದ ನಂತರ ಅಜರ್ಬೈಜಾನ್ ಓಪನ್ ಆಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿದೆ ಮತ್ತು ಟರ್ಕಿ ಡ್ರೋನ್ಗಳಲ್ಲಿ ಎಕ್ಸ್ಪರ್ಟ್. ನಾವು ಮರೆಯೋದ್ ಬೇಡ, ಡ್ರೋನ್ ವಿಚಾರಕ್ಕೆ ಬಂದಾಗ ಟರ್ಕಿ ತುಂಬಾ ಸಮರ್ಥವಾಗಿರುವಂತ ರಾಷ್ಟ್ರ. ಹೀಗಾಗಿ ಅದು ಯಾವತ್ತಿದ್ರೂ ಒಂದು ಡೇಂಜರಸ್ ಆಗಿರುವಂತ ಸಂಗತಿಯೇ. ಇನ್ನು ಅಜರ್ಬೈಜಾನ್ ಹತ್ರ ಒಂದಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ಗಳಿವೆ, ಅದು ವರ್ಲ್ಡ್ ಕ್ಲಾಸ್ ಆಗಿರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೆಲ್ಲ ಇಟ್ಕೊಂಡಿದೆ. ಇವೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಹೆಲ್ಪ್ ಆಗ್ಬಹುದು. ಅದಾಗಲೇ ಪಾಕಿಸ್ತಾನಕ್ಕೆ ನಾನು ಮದ್ದು ಗುಂಡುಗಳನ್ನ ಕೊಡ್ತೀನಿ ಅಂತ ಅವ್ರು ಒಪ್ಕೊಂಡಿರುವಂತ ಸುದ್ದಿಯನ್ನು ನಾನು ಬೆಳಗ್ಗೆ ನೋಡ್ತಾ ಇದ್ದೆ. ಹೀಗಾಗಿ ಅಕ್ಕಪಕ್ಕದ ಕೆಲವು ರಾಷ್ಟ್ರಗಳು ಹೆಲ್ಪ್ ಮಾಡಬಹುದು. ಆಮೇಲೆ ಈ ಇಂಟರ್ನ್ಯಾಷನಲ್ ಅಫೇರ್ಸ್ ಹೇಗಿರುತ್ತೆ ಅಂತಂದ್ರೆ, ನೇರವಾಗಿ ನಿಮ್ಗೆ ಸಹಕಾರ ಯಾರು ಮಾಡದೇ ಇರಬಹುದು, ಆದ್ರೆ ಇಂಡೈರೆಕ್ಟ್ಲಿ ಭಾರತವನ್ನ ಹೊಡಿಬೇಕು, ಭಾರತವನ್ನ ಹಳಿಬೇಕು ಅಂತ ಬಯಸುವಂತ ಪ್ರತಿಯೊಬ್ಬರು ಕೂಡ ಪಾಕಿಸ್ತಾನಕ್ಕೆ ಇಂಡೈರೆಕ್ಟ್ಲಿ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾರೆ. ಕೆಲವರಿಗೆ ಏನಿದೆ ಅಂತಂದ್ರೆ, ಈ ಯುದ್ಧ ಎಷ್ಟು ಪ್ರೊಲಾಂಗ್ ಆಗುತ್ತೋ ಅಷ್ಟು ಭಾರತದ ಆರ್ಥಿಕತೆ ಕುಸಿಯುತ್ತೆ ಅನ್ನುವಂಥದ್ದಿದೆ. ಇದರಲ್ಲಿ ಇಂಗ್ಲೆಂಡ್ ಕೂಡ ಹೊರತಾಗಿರುವಂತದ್ದಲ್ಲ. ಡೆಫಿನೆಟ್ಲಿ ಇಂಗ್ಲೆಂಡ್ ಭಾರತವನ್ನ ಈ ಕಾರಣಕ್ಕೆ ವಿರೋಧಿಸುತ್ತೆ, ಬಿಕಾಸ್ ನಾವು ಅವರನ್ನ ತುಳಿದು ಅವರಿಗಿಂತ ಮೇಲ್ ಬಂದು ನಿಂತಿದ್ದೀವಿ. ಹೀಗಾಗಿ ಅವರು ಕೂಡ ಸಪೋರ್ಟ್ ಮಾಡುವಂತ ಸಾಧ್ಯತೆಗಳಿವೆ. ಚೀನಾ ಅಂತೂ ಮೇಲ್ನೋಟಕ್ಕೆ ಇಲ್ಲ ಅನ್ನಿಸಬಹುದು, ಆದರೆ ಗೊತ್ತಿರಲಿ, ಅಕಸ್ಮಾತ್ ನಾವು POK ಯನ್ನ ಕಿತ್ಕೊಂಡ್ರೆ ಅದರ ಮೇಜರ್ ಹೊಡೆತ ಬೀಳೋದು ಚೀನಾಕ್ಕೆ. ಯಾಕೆ ಅಂತಂದ್ರೆ, ಸಾವಿರಾರು ಕೋಟಿ ರೂಪಾಯಿನ ಚೀನಾ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ಗೆ ಅದರ ರಸ್ತೆ ಏನಿದೆ ಅದು POK ಮೂಲಕ ಹಾದು ಹೋಗುತ್ತೆ. ಹೀಗಾಗಿ ನಾವು ವಶಪಡಿಸ್ಕೊಳ್ತೀವಿ ಅಂತಂದ್ರೆ ಅದು ಭಾರಿ ದೊಡ್ಡ ಹೊಡೆತ ಚೀನಾಕ್ಕಾಗುತ್ತೆ. ಚೀನಾ ಇದನ್ನ ಹೇಗಾದ್ರೂ ತಡೆಯುವಂತ ಪ್ರಯತ್ನ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಮಾಡುತ್ತೆ. ಮತ್ತೆ ನೆನ್ಪಿಟ್ಕೊಳ್ಳಿ, ನೀವು ಕೂಡ ಆಗ್ಲೇ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಮಾತನಾಡ್ತಾ HQ-9 ಬಗ್ಗೆ ಮಾತನಾಡ್ತಿದೀವಿ, JF-17 ಹೊಡೆದು ಉರುಳಿಸಿದೀವಿ ಅಂತ ಭಾರತ ಹೇಳ್ಕೊಳ್ತಾ ಇದೆ. ಇವೆಲ್ಲವೂ ಚೀನಾಕ್ಕೆ ಅವಮಾನ. ನಿಮ್ಮ ಹತ್ರ ಇರುವಂತ ಡಿಫೆನ್ಸ್ ಸಿಸ್ಟಮ್ ಇಂಥದ್ದು, ಏರ್ ಡಿಫೆನ್ಸ್ ಸಿಸ್ಟಮ್ ಇಂಥದ್ದು, ನಿಮ್ಮ ಹತ್ರ ಇರುವಂತ ಯುದ್ಧ ವಿಮಾನಗಳು 5th ಜನರೇಷನ್ ಯುದ್ಧ ವಿಮಾನ JF-17 ಅದು, ಅದರ ಯೋಗ್ಯತೆ ಇಂಥದ್ದು ಅಂತ ನೀವು ಜಗತ್ತಿಗೆ ತೋರಿಸುವಾಗ ಚೀನಾದ ಮಾರ್ಕೆಟ್ ಬಿದ್ದೋಗುವಂತ ಸಾಧ್ಯತೆ ಇರೋದ್ರಿಂದ ಬೈ ಹುಕ್ ಆರ್ ಕ್ರಿಕ್ ಚೀನಾ ಈ ಯುದ್ಧವನ್ನ ಪಾಕಿಸ್ತಾನದ ಪರವಾಗಿ ಮಾಡಿಸ್ಲಿಕ್ಕೆ ಅಥವಾ ಭಾರತಕ್ಕೆ ಹ್ಯುಮಿಲಿಯೇಟ್ ಮಾಡಲಿಕ್ಕೆ ನಿರಂತರವಾಗಿ ಪ್ರಯತ್ನಿಸುತ್ತೆ. ಹೀಗಾಗಿ ಈ ಒಟ್ಟಾರೆ ಸಿನಾರಿಯೋದಲ್ಲಿ ಇದು ಲೇಟ್ ಆದಷ್ಟು, ಎಷ್ಟು ಪ್ರೊಲಾಂಗ್ ಆಗುತ್ತೋ ಅಷ್ಟು ಭಾರತ ವಿರೋಧಿ ಶಕ್ತಿಗಳು ಒಂದುಗೂಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ನನಗೆ ಡೆಫಿನೆಟ್ಲಿ ಅನ್ಸುತ್ತೆ. ಈ ವಿಚಾರ ಖಂಡಿತ ಪ್ರಧಾನಿ ಮೋದಿ ಅವ್ರಿಗೂ ಕೂಡ, ರಾಜನಾಥ್ ಸಿಂಗ್ ಅವ್ರಿಗೂ ಕೂಡ ಈ ಎಲ್ಲಾ ವಿಚಾರಗಳು ಗೊತ್ತಿರುತ್ತೆ. ಹಾಗಾಗಿ ಅದನ್ನ ಏನೇ ಮುಗಿಸಿದ್ರು ಆದಷ್ಟು ಬೇಗ ಮುಗಿಸ್ಬೇಕು ಅಂತಕ್ಕಂಥ ಲೆಕ್ಕಾಚಾರ